ಇನ್ನು ನೇತ್ರಾವತಿ ನದಿ ತೀರದ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ರಚನೆಗೂ ಮುನ್ನ ಸುಪ್ರೀಂ ಕದ ತಟ್ಟಿದೆ ತಿಮರೋಡಿ ಗ್ಯಾಂಗು. ಸುಪ್ರೀಂ ಕೋರ್ಟ್ ಮೂಲಕ ಸಮಾಧಿ ಶೋಧಕ್ಕೆ ಮುಂದಾಗಿತ್ತು. ಅಂದರೆ ಈ ಒಂದು ಶೋಧ ಕಾರ್ಯ ಆರಂಭ ಆಗುವುದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ನ ಬಾಗಿಲು ತಟ್ಟಿದ್ರು. ಸುಪ್ರೀಂ ಕೋರ್ಟ್ ಮೂಲಕ ಸಮಾಧಿ ಶೋಧಕ್ಕೆ ಮುಂದಾಗಿತ್ತು. ಕಳೆದ ಮೇ ತಿಂಗಳಲ್ಲಿ ಅರ್ಜಿ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಮೇ 5, 2025ರಂದು ಅರ್ಜಿ ವಜಾಗೊಳ್ಳುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿ ವಜಾಗೊಂಡಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ಥಳೀಯವಾಗಿ ಅಂದರೆ ಯಾವ ಗ್ರಾಮ ಇತ್ತು, ಯಾವ ಒಂದು ಜಾಗ ಇತ್ತು, ಅಲ್ಲಿ FIR ಆಗದೆ, ನೀವು ಮೊದಲು FIR ಮಾಡಬೇಕು, ಅದಾಗದೆ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಧನಂಜಯ್ KV ಅವರಿಂದ ರಿಟ್ ಅರ್ಜಿ ಸಲ್ಲಿಕೆಯಾಗಿತ್ತು ಸುಪ್ರೀಂ ಕೋರ್ಟ್ಗೆ. ಈ ನಡುವೆ SIT ಅಧಿಕಾರಿಗಳಿಗೆ ಮತ್ತೊಂದು ದೂರು ಕೂಡ ದಾಖಲಾಗುತ್ತೆ. ಬುರುಡೆ ಪ್ರಕರಣಕ್ಕೆ ಸಾಕ್ಷಿಗಳು ಅಂತ ಬರೋರನ್ನ ತನಿಖೆ ಮಾಡಿ, ಯಾರ್ಯಾರು ಸಾಕ್ಷಿ ಇದೆ ನಾವು ನೋಡಿದ್ದೀವಿ ಅಂತ ಹೇಳ್ಕೊಂಡು ಬರ್ತಾರೆ, ಅಂಥವರನ್ನ ತನಿಖೆ ಮಾಡಿ ಅಂತ SITಗೆ ಒಂದು ಪ್ರಕರಣ ದಾಖಲಾಗುತ್ತೆ. ಧರ್ಮಸ್ಥಳ ಕ್ಷೇತ್ರದ ಭಕ್ತ ಶಶಿರಾಜ್ ಶೆಟ್ಟಿ ಎಂಬವರು ದೂರು ಕೊಟ್ಟಿದ್ದಾರೆ. ಚಿನ್ನಯ್ಯ ತಾನು ಹೇಳಿದ್ದೆಲ್ಲ ಏನಿದೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಈಗಾಗಲೇ ಒಪ್ಕೊಂಡಿದ್ದಾನೆ. ಈ ನಡುವೆ ಷಡ್ಯಂತ್ರಕ್ಕೆ ಸಾಕ್ಷಿಗಳಾಗಿ ಅನೇಕರು ಬರ್ತಾ ಇದ್ದಾರೆ. ಅಂದರೆ ಇದೇ ಒಂದು ಷಡ್ಯಂತ್ರಕ್ಕೆ ಸಾಕ್ಷಿಗಳಾಗಿ ಬರ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ದಿನಕ್ಕೊಬ್ಬರು ಧರ್ಮಸ್ಥಳ ಹೆಸರನ್ನು ಕೆಡಿಸಬೇಕು ಅಂತಲೇ ಬರ್ತಾ ಇದ್ದಾರೆ. ಸಾಕ್ಷಿ ಹೇಳ್ತೀವಿ ಎಂಬವರ ಯಾರ್ಯಾರು ಇದ್ದಾರೆ ಅಂಥವರನ್ನು ಆರೋಪಿ ಮಾಡಿ ಅಂತ SITಗೆ ಅವರು ದೂರು ಕೊಟ್ಟಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಈಗಾಗಲೇ ದೂರು ಸ್ವೀಕಾರ ಮಾಡಿದ್ದಾರೆ ಶಶಿರಾಜ್ ಶೆಟ್ಟಿ ಅವರಿಂದ. ಆದರೆ ಯಾರ್ಯಾರು ನಾವು ಸಾಕ್ಷಿಗಳು ಅಂತ ಬರ್ತಾರೆ ಅಂಥವರನ್ನು ಆರೋಪಿಗಳನ್ನಾಗಿ ಏನಾದರೂ ಮಾಡ್ತಾರಾ, ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರಾ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈಗಾಗಲೇ ಈ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಪಷ್ಟೀಕರಣ ಅವರು ಕೊಟ್ಟಿದ್ದಾರೆ. ಯಾರೋ ಹೇಳಿದ್ದಕ್ಕೆ ಮಾಡಿದ್ದು ಮತ್ತೊಂದು ಮಗದೊಂದು ಅಂತ ಸಂಪೂರ್ಣ ಪ್ರಕರಣ ಯೂಟರ್ನ್ ಪಡೆದಿದ್ದಾಗಿದೆ. ಅದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿ ಅಧಿಕಾರಿಗಳು ತನಿಖೆ ಕೂಡ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ಷಡ್ಯಂತ್ರ ಆಗಿದ್ದೇ ಆದರೆ SIT ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾರ ಪ್ರಭಾವಕ್ಕೂ ಕೂಡ SIT ಅಧಿಕಾರಿಗಳು ಒಳಗಾಗ್ತಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಒಂದು ಅಂತಿಮ ಹಂತಕ್ಕೆ ತಲುಪುವವರೆಗೆ ಈ ಪ್ರಕರಣದ ತನಿಖೆ ಏನಿದೆ ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪುವವರೆಗೆ ಯಾವುದನ್ನು ಕೂಡ ಹೇಳೋದಕ್ಕಾಗಲ್ಲ. ಅನೇಕರು ಸಾಕ್ಷಿಗಳು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ದಿನಕ್ಕೊಬ್ಬರು ಧರ್ಮಸ್ಥಳಕ್ಕೆ ಬರ್ತಾರೆ, ಧರ್ಮಸ್ಥಳದ ಹೆಸರು ಕೆಡಿಸ್ಬೇಕಂತ ಬರ್ತಾ ಇದ್ದಾರೆ, ನಾವು ಸಾಕ್ಷಿ ಹೇಳ್ತೀವಿ ಅಂತ ಯಾರು ಬರ್ತಾ ಇದ್ದಾರೆ ಅಂಥವರನ್ನು ಕೂಡ ಆರೋಪಿ ಮಾಡಿ ಅಂತ ಈಗ SITಗೆ ದೂರು ಸಲ್ಲಿಕೆ ಮಾಡಿದ್ದಾರೆ ಶಶಿರಾಜ್ ಶೆಟ್ಟಿ. ಹೀಗಾಗಿ ಈ ದೂರು ದಾಖಲು ಮಾಡಿಕೊಂಡಿರುವಂತಹ SIT ಅಧಿಕಾರಿಗಳು ಮುಂದಿನ ತನಿಖೆ ಯಾವ ರೀತಿಯಾಗಿ ನಡೆಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಈ SIT ರಚನೆ ಆದ ನಂತರ ಭೀಮಾ ಚಿನ್ನಯ್ಯ ಅನ್ನುವಂಥವನು ಅವನಾಗಿ ನಾನು ಹೇಳಿರುವಂಥದ್ದು ಸುಳ್ಳು ಅಂತ ಆದ ನಂತರ 13 ಗುಂಡಿ ಆದ ನಂತರ ಒಬ್ಬೊಬ್ಬರೇ ಬರಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಏನು ನಾನು ಈ ಧರ್ಮಸ್ಥಳದ ವಿರುದ್ಧದ ಏನೆಲ್ಲ ವ್ಯವಸ್ಥೆಗಳಿದೆ, ವಿರುದ್ಧ ಇರುವಂಥ ಷಡ್ಯಂತ್ರಗಳಿದೆ, ಅದರಲ್ಲಿ ನಾವು ಸಾಕ್ಷಿಗಳಾಗಿದ್ದೇವೆ ಅನ್ನೋ ರೀತಿಯಲ್ಲಿ. ಅಂದರೆ ಸುಜಾತ ಭಟ್ ಸುಳ್ಳು ಅಂತಾಯಿತು. ಆನಂತರ ಈ ಪುರಂದರ ಮತ್ತು ತುಕಾರಾಮ್ ಅಂತ ಇರ್ಬೋದು. ಆನಂತರ ಜಯಂತ್ T ಬಂದರು, ಜಗದೀಶ್ ಲಾಯರ್ ಬಂದರು, ಮತ್ತು ನಮ್ಮ ಯಾರು ಕುಸುಮಾವತಿಯವರು ಒಂದಿಲ್ಲ ಬಂದು ಹೇಳಿದರು ಚಿನ್ನಯ್ಯನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಥವಾ ಮಂಪರ್ ಪರೀಕ್ಷೆ ಮಾಡಬೇಕು ಅನ್ನುವಂಥ ಮಾತು. ಇವರೆಲ್ಲ ದಿನಕ್ಕೊಬ್ಬರು ಈ ಥರ ಬರ್ತಿರುವಂಥ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಬುರುಡೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಅನೇಕರು ನಾವು ಸಾಕ್ಷಿ ಅಂತ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಒಂದೆಡೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಾದ ನಂತರ ಒಂದರಂತೆ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಈ ನಡುವೆ ಶಶಿರಾಜ್ ಶೆಟ್ಟಿ ಎಂಬವರು ಒಂದು ದೂರು ದಾಖಲು ಮಾಡಿದ್ದಾರೆ. ಏನಿದು ಪ್ರಕರಣ, ಎಲ್ಲಿಗೆ ಬಂತು ಬುರುಡೆ ಪ್ರಕರಣ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ.
ಸಂತೋಷ್, ಹೌದು, ಈ ಪ್ರಕರಣ ಮುನ್ನೆಲೆಗೆ ಬಂದ ಬಳಿಕ ಅಸ್ಥಿಪಂಜರ ಸಿಗುತ್ತೆ, ಬುರುಡೆ ಸಿಗುತ್ತೆ ಭೂಮಿ ಅಡಿಭಾಗದಿಂದ ಅಂತ ನಿರೀಕ್ಷೆಗಳಿತ್ತು. ಆದರೆ ಅದನ್ನು ಮೀರಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬಂದಿದ್ದು ಸಾಕ್ಷಿದಾರರು ಮತ್ತು ದೂರುದಾರಗಳು ಮತ್ತು ಅವರು ತಂದಂಥ ಸಾಲು ಸಾಲು ಆರೋಪಗಳು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಪ್ರಬಲ ಸಾಕ್ಷಿಗಳು ಇಲ್ಲಿ ಈ ಥರ ಅತ್ಯಾಚಾರ ನಡೆದಿದೆ, ಕೊಲೆ ನಡೆದಿದೆ ಅನ್ನೋದಕ್ಕೆ ಪೂರಕವಾಗಿ ಸಿಕ್ಕಿರಲಿಲ್ಲ. ಸೊ ಇದರ ವಿರುದ್ಧ ಒಂದು ರೀತಿ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಚಿನ್ನಯ್ಯನ ಒಂದು ಪ್ಲಾನ್ ಅಥವಾ ಚಿನ್ನಯ್ಯ ಅನ್ನುವಂಥ ಸಾಕ್ಷಿದಾರ ಯಾವಾಗ ಫೇಲ್ ಆಗ್ತಾ ಬರ್ತಾನೋ ಈ ಸಂದರ್ಭದಲ್ಲಿ ತುಕಾರಾಮ್ ಗೌಡ ಮತ್ತು ಪುರಂದರ್ ಗೌಡ ಅನ್ನುವಂಥವ್ರು ಮುಂದೆ ಬರ್ತಾರೆ, ನಾವು ಜಾಗಗಳನ್ನು ತೋರಿಸ್ತೀವಿ ಅಂತ ಹೇಳ್ತಾರೆ. ಆ ಬಳಿಕ ಅವರು ಹೈಕೋರ್ಟ್ಗೂ ಕೂಡ ಸದ್ಯ ಈಗ ಹೋಗಿದ್ದಾರೆ. ಇದರ ಜೊತೆಗೆ ಸೌಜನ್ಯ ತಾಯಿ ಕುಸುಮಾವತಿ ಆಗಿರ್ಬೋದು, ಜಯಂತ್ ಟಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ದೂರು ಕೊಡೋದಕ್ಕೆ ಬಂದಂಥವರು ಅನೇಕರಿದ್ದಾರೆ. ಹಾಗಾಗಿ ಇವರ ವಿರುದ್ಧ ವಿಚಾರಣೆಯನ್ನ ಮಾಡಬೇಕು ಅಂತ ಈಗ ಧರ್ಮಸ್ಥಳ ಕ್ಷೇತ್ರದ ಪರವಾಗಿರುವಂತಹ ಭಕ್ತರು ಆಗ್ರಹವನ್ನ ಮಾಡಿದ್ದಾರೆ. ಸಾಕ್ಷಿದಾರರು ನಾವು ಅಂತ ಬರುವಂತವರನ್ನೇ ಆರೋಪಿಯನ್ನಾಗಿಸಿ, ಯಾಕಂದ್ರೆ ಚಿನ್ನಯ್ಯನ ಆಧಾರದಲ್ಲಿ ಇವರು ಮುಂದೆ ಬರ್ತಾ ಇದ್ದಾರೆ. ಆದರೆ ಚಿನ್ನಯ್ಯನೇ ನಾನು ಮಾಡಿರುವ ಆರೋಪಗಳೆಲ್ಲವೂ ಸುಳ್ಳು ಅಂತ ಹೇಳಿ ಈಗ ಆತ ಜೈಲಿನಲ್ಲಿದ್ದಾನೆ. ಈ ಸಂದರ್ಭದಲ್ಲಿ ಇವರು ಮಾಡ್ತಾ ಇರುವಂತಹ ಆರೋಪಗಳೆಲ್ಲವೂ ಕೂಡ ಒಂದು ಕ್ಷೇತ್ರದ ವಿರುದ್ಧ ಮಾಡ್ತಾ ಇರುವಂತಹ ಒಂದು ಅಪಪ್ರಚಾರ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಅವಮಾನ ಮಾಡಬೇಕು, ಅಪಮಾನ ಮಾಡಬೇಕು ಅನ್ನುವಂಥ ರೀತಿಯಲ್ಲೇ ಮಾಡಲಾಗ್ತಾ ಇರುವ ಷಡ್ಯಂತ್ರ. ಹಾಗಾಗಿ ಮುಂದಕ್ಕೆ SIT ಇದನ್ನ ಟಾಲರೇಟ್ ಮಾಡಬಾರ್ದು, ಯಾರೆಲ್ಲ ಸಾಕ್ಷಿದಾರರು ಅಂತ ಬರ್ತಾರೋ ಅವರನ್ನ ಆರೋಪಿಯನ್ನಾಗಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.